ಒಂಬತ್ತನೇ ತರಗತಿಯ ಇಂಗ್ಲೀಷ್ ವಿಷಯದ 3ನೇ ಪಾಠ ಮೈ ಬಿಗಿನಿಂಗ್ಸ್. ವಿದ್ಯಾರ್ಥಿಗಳು, ಇವತ್ತು ನಾವು ಈ ಒಂದು ವಿಡಿಯೋ ಪಾಠದಲ್ಲಿ 9ನೇ ತರಗತಿಯ ಮೈ ಬಿಗಿನಿಂಗ್ಸ್ ಅಂತಕ್ಕಂತಹ ಕಪಿಲ್ ದೇವ್ ಅವರ ಬಾಲ್ಯ ಜೀವನದ ಬಗ್ಗೆ ಇರತಕ್ಕಂತಹ ಪಾಠದಲ್ಲಿ ಬರ್ತಕ್ಕಂತಹ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಗಳೇನು ಅಂತಕ್ಕಂಥದ್ದನ್ನು ಚರ್ಚೆ ಮಾಡೋಣ. ಈ ಚಿತ್ರದಲ್ಲಿ ಕಾಣ್ತಕ್ಕಂತಹ ವ್ಯಕ್ತಿನೇ ಕಪಿಲ್ ದೇವ್. 1983 1983ನಲ್ಲಿ ಭಾರತ ವೆಸ್ಟ್ ಇಂಡೀಸ್ ತಂಡದ ವಿರುದ್ಧ ವಿಶ್ವಕಪ್ ಫೈನಲ್ ಕ್ರಿಕೆಟ್ ಆಟದಲ್ಲಿ ಮೊದಲನೇ ಬಾರಿಗೆ ವಿಶ್ವಕಪ್ಪನ್ನು ಗೆದ್ದಿರ್ತಕ್ಕಂತಹ ಭಾರತ, ಅದರ ಒಂದು ನಾಯಕತ್ವವನ್ನು ಕಪಿಲ್ ದೇವರು ವಹಿಸಿಕೊಂಡಿರ್ತಾರೆ. ಹಾಗಾಗಿ ಇವರಿಗೆ ಸಂಬಂಧಪಡ್ತಕ್ಕಂತಹ ಇವರ ಒಂದು ಜೀವನದ ಬಗ್ಗೆ ಅಥವಾ ಬಾಲ್ಯ ಜೀವನದ ಬಗ್ಗೆ ಇರತಕ್ಕಂತಹ ಪಾಠ. ತಡ ಮಾಡದೆ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಪಾಠಕ್ಕೆ ಸಂಬಂಧಪಡ್ತಕ್ಕಂತಹ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿರ್ತಕ್ಕಂತಹ ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು. ವಿದ್ಯಾರ್ಥಿಗಳು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಲೆಸನ್ ನಂಬರ್ 3 ಮೈ ಬಿಗಿನಿಂಗ್ಸ್. ಅದರಲ್ಲಿ ಫಸ್ಟ್ ಒನ್ ಚೆಕ್ ಯುವರ್ ಕಾಂಪ್ರಿಹೆನ್ಷನ್. ಆಮೇಲೆ ಅದರಲ್ಲಿ ಸೇರ್ ಯುವರ್ ರೆಸ್ಪಾನ್ಸಸ್ ಅಂತಕ್ಕಂತಹ ಪಾಯಿಂಟ್ನಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳು. ಅದರಲ್ಲಿ ಕ್ವಶನ್ ನಂಬರ್ 1, ಕಪಿಲ್ ಸೇಸ್ ದ ಡೇಟ್ 6th January 1959 ವಾಸ್ ಥ್ಯಾಂಕ್ಫುಲಿ ರೆಕಾರ್ಡೆಡ್. ವೈ ಡಸ್ ಹಿ ಫೀಲ್ ಸೋ? 1959 ಜನವರಿ 6ನೇ ತಾರೀಕು ರೆಕಾರ್ಡೆಡ್ ಮಾಡ್ತಕ್ಕಂತಹ ಒಂದು ದಿನ, ಅದು ಥ್ಯಾಂಕ್ಫುಲಿ ರೆಕಾರ್ಡೆಡ್ ಅಂತ ಹೇಳ್ತಾರೆ. ಯಾಕಂತ ಇಲ್ಲಿ ಪ್ರಶ್ನೆ. ಆನ್ಸರ್ ಬಂದು ಕಪಿಲ್ ದೇವ್ಸ್ ಮದರ್, ದಟ್ ಮೀನ್ಸ್ ಕಪಿಲ್ಸ್ ಮದರ್ ಕುಡ್ ನಾಟ್ ರೀಡ್ ದ ಟೈಮ್. ಇವರು ಹುಟ್ಟಿರ್ತಕ್ಕಂಥ ಸಮಯ ಅವರಿಗೆ ಗೊತ್ತಿರೋದಿಲ್ಲ, ಆ್ಯಂಡ್ ಡೇಟ್ ಆಲ್ಸೋ, ದಿನಾಂಕ ಕೂಡ ಗೊತ್ತಿರೋದಿಲ್ಲ. ಬಟ್ ಒನ್ ಆಫ್ ಹೀಸ್ ಕಸಿನ್ ವಾಸ್ ಬಾರ್ನ್ ಆನ್ ದ ಸೇಮ್ ಡೇ ಆ್ಯಂಡ್ ಅರೌಂಡ್ ದ ಸೇಮ್ ಟೈಮ್ and it was recorded, so he was thankful for that. Question number 2, Kapil says, but at this time these dreams seemed like castles in the air. What were these dreams? Were these dreams realized? ಇಲ್ಲಿ ಕಪಿಲ್ ದೇವರು ಇನ್ನು ಚಿಕ್ಕಂದಿನಲ್ಲಿರಬೇಕಾದ್ರೆ ಕನಸು ಕಂಡಿದ್ದರಂತೆ. ಆ ಕನಸುಗಳು ಯಾವುವು? ಆಗ ಕಂಡಿರ್ತಕ್ಕಂಥ ಕನಸು ಅವು ಅಸಾಧ್ಯವಾಗಿರ್ತಕ್ಕಂಥವು. ಆಮೇಲೆ ಆ ಕನಸುಗಳು ಈಡೇರ್ತಕ್ಕಂತಹ ಸಾಧ್ಯತೆಗಳು ಇರೋದಿಲ್ಲ. ಹಾಗಾದ್ರೂ ಕೂಡ ಆ ಕನಸುಗಳು ಇಲ್ಲೇನಾಗ್ತವೆ? ಈಡೇರ್ತವೆ. ಹಾಗಾದರೆ ಅವು ಏನು ಅಂತಕ್ಕಂಥ ಪ್ರಶ್ನೆ. ಆನ್ಸರ್, ಕಪಿಲ್ಸ್ ಡ್ರೀಮ್ ವಾಸ್ ಟು ಟ್ರಾವೆಲ್ ಅರೌಂಡ್ ದಿ ವರ್ಲ್ಡ್ ಆ್ಯಂಡ್ ಡ್ರೈವ್ ಅ ಮರ್ಸಿಡಸ್ ಬೆಂಜ್. ಇಡೀ ಪ್ರಪಂಚವನ್ನು ಸುತ್ತಬೇಕಂತಕ್ಕಂಥದ್ದು. ಆಮೇಲೆ ಮರ್ಸಿಡಸ್ ಬೆಂಜ್ ಅಂತಕ್ಕಂತಹ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗ್ಬರ್ತೀವಿ ವಿದ್ಯಾರ್ಥಿಗಳು. ಮರ್ಸಿಡಸ್ ಬೆಂಜ್ ಅಂತಂದರೆ ಇದು ಒಂದು ಕಾರ್ ಕಂಪನಿ. ಇರ್ತಕ್ಕಂಥ ಕಾರುಗಳಲ್ಲೇ ಹೆಚ್ಚಿನ ಬೆಲೆ ಬಾಳ್ತಕ್ಕಂತಹ ಕಾರುಗಳಲ್ಲಿ ಇದು ಕೂಡ ಒಂದು. ಹೆಚ್ಚಿನ ಬೆಲೆ ಬಾಳ್ತಕ್ಕಂಥ ಕಾರನ್ನು ಡ್ರೈವ್ ಮಾಡ್ತಕ್ಕಂಥದ್ದು ಇವರ ಕನಸಾಗಿರ್ತದೆ. ಇವರು ಚಿಕ್ಕಂದಿನಲ್ಲಿರಬೇಕಾದ್ರೆ ಈ ಕನಸುಗಳು ಈಡೇರ್ತಕ್ಕಂಥ ಸಾಧ್ಯತೆಗಳು ಇರೋದೇ ಇಲ್ಲ. ಆದರೂ ಕನಸು ಕಾಣಿರ್ತಾರೆ, ಬಟ್ ಮುಂದೆ ಜೀವನದಲ್ಲಿ ಇವೆರಡು ಕನಸುಗಳು ಈಡೇರ್ತವೆ. ಎಸ್, ಹೀಸ್ ದ ಡ್ರೀಮ್ಸ್ ವೇರ್ ರಿಯಲೈಸ್ಡ್. ಕ್ವಶನ್ ನಂಬರ್ 3, ವಾಟ್ ಡಿಡ್ ಕಪಿಲ್ಸ್ ಮದರ್ ಆಲ್ವೇಸ್ ರೀಗೇಲ್ ವಿತ್ ಹಿಮ್? ಆನ್ಸರ್ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇದು ಬಹಳಷ್ಟು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಆಗಿರೋದ್ರಿಂದ, ಕಪಿಲ್ಸ್ ಮದರ್ ಆಲ್ವೇಸ್ ರೀಗೇಲ್ ವಿತ್ ಟೇಲ್ಸ್ ಆಫ್ ಈಸ್ ನಾಟಿ ಬಿಹೇವಿಯರ್. ಅವ್ರು ಮಾಡ್ತಕ್ಕಂಥ ತುಂಟಾಟಗಳನ್ನು ಇಲ್ಲಿ ಅವಾಗ ನೆನಪು ಮಾಡ್ಕೊಳ್ತಕ್ಕಂಥದ್ದು. ಕ್ವಶನ್ ನಂಬರ್ 4, ಕಪಿಲ್ ಯೂಸಸ್ ಆ್ಯನ್ ಐಡಿಯಾಮೆಟಿಕ್ ಎಕ್ಸ್ಪ್ರೆಷನ್ ಕ್ಯಾಸಲ್ಸ್ ಇನ್ ದ ಏರ್. ವಾಟ್ ಡಸ್ ದಿಸ್ ಮೀನ್? ಈ ಕ್ಯಾಸಲ್ಸ್ ಇನ್ ದ ಏರ್ ಅಂತಕ್ಕಂಥದ್ರ ಅರ್ಥ ಏನು ಅಂತ ಪ್ರಶ್ನೆ. ಆನ್ಸರ್, 25 years ಆಗೋ, ಸುಮಾರು 25 ವರ್ಷಗಳ ಹಿಂದೆ ಕಪಿಲ್ ಡ್ರೀಮ್ಸ್ ಸೀಮ್ಡ್ ಲೈಕ್ ಎ ಕ್ಯಾಸಲ್ಸ್ ಇನ್ ದ ಏರ್. ಇಲ್ಲಿ ಕ್ವಶನ್ ನಂಬರ್ 2 2ರಲ್ಲಿ ಏನು ಪ್ರಶ್ನೆಗೆ ಉತ್ತರ ಡಿಸ್ಕಷನ್ ಮಾಡಿದ್ದೀವಲ್ಲ, ಅದೇ ಪ್ರಶ್ನೆಗೆ ಇಲ್ಲಿ ಕೂಡ ಸ್ವಲ್ಪ ಕನೆಕ್ಟ್ ಆಗಿರ್ತದೆ ಡೈರೆಕ್ಟ್ಲಿ. 25 years ಆಗೋ ಕಪಿಲ್ ಡ್ರೀಮ್ಸ್ ಸೀಮ್ಡ್ ಲೈಕ್ ಅ ಕ್ಯಾಸಲ್ಸ್ ಇನ್ ದ ಏರ್. ಇವರ ಕನಸುಗಳು ಕ್ಯಾಸಲ್ಸ್ ಇನ್ ದ ಏರ್ ಥರ ಇದ್ದವು. ಅಂದರೆ ಅವು ಸಾಧ್ಯ, ಅವರ ಕನಸುಗಳು ಈಡೇರ್ತಾವೋ ಇಲ್ಲೋ ಅಂತಕ್ಕಂತಹ ಒಂದು ಡೌಟ್. ಇಟ್ ಮೀನ್ಸ್ ದ್ಯಾಟ್ ದ ಡ್ರೀಮ್ಸ್ ದ್ಯಾಟ್ ಹಿ ಹ್ಯಾಡ್ ಆರ್ ಅನ್ಲೈಕ್ಲಿ ಎವರ್ ಟು ಬಿ ಬಿಕಮ್ ರಿಯಲ್. ಅದು ನಿಜ ಆಗ್ತದೋ ಇಲ್ಲೋ ಅಂತಕ್ಕಂಥದ್ದು. ಚೆಕ್ ಯುವರ್ ಕಾಂಪ್ರಿಹೆನ್ಷನ್ 2, ಸೇರ್ ಯುವರ್ ರೆಸ್ಪಾನ್ಸಸ್. ಇದರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು. ಇನ್ ವಾಟ್ ವೇ ವಾಸ್ ಕಪಿಲ್ ಲೈಕ್ ಆಲ್ ದ ಅದರ್ ಚಿಲ್ಡ್ರನ್ ಅರೌಂಡ್ ಹಿಮ್? ಆನ್ಸರ್, ಕಪಿಲ್ ಲೈಕ್ ಆಲ್ ದ ಅದರ್ ಚಿಲ್ಡ್ರನ್ ಅರೌಂಡ್ ಹಿಮ್. ಅವನ ಸುತ್ತಮುತ್ತಲು ಇರತಕ್ಕಂತಹ ಚಿಲ್ಡ್ರನ್ಗಳಂತೆ ಇವರು ಇದ್ದರು. ಏನು ಮಾಡ್ತಿದ್ರು ಹಂಗಿದ್ರು ಅಂತಂದರೆ ಇಲ್ಲಿ ಅವರ ನಾಟಿ ಬಿಹೇವಿಯರ್ಸ್ಗಳು ಏನು ಅನ್ನೋದನ್ನು ಇಲ್ಲಿ ನೋಡ್ಬೋದು. ಟ್ರೈಂಗ್ ಟು ಬಂಕ್ ಅ ಸ್ಕೂಲ್, ಶಾಲೆಯನ್ನು ಬಂಕ್ ಮಾಡ್ತಕ್ಕಂಥದ್ದು. ಆ್ಯಂಡ್ ಸೇವ್ ಆಫ್ ಇನಫ್ ಮನಿ, ಒಂದಿಷ್ಟು ಹಣವನ್ನು ಕೂಡಿ ಹಾಕ್ತಕ್ಕಂಥದ್ದು. ಟು ಗೋ ಟು ಎ ನ್ಯೂ ಮೂವಿ ಆರ್ ಹ್ಯಾವ್ ಅ ಪ್ಲೇಟ್ ಆಫ್ ಚಿಕನ್ ಚೌಮೀನ್. ಹೊಸ ಸಿನಿಮಾ ನೋಡಲಿಕ್ಕೆ ಹೋಗ್ತಕ್ಕಂಥದ್ದು, ಇಲ್ಲಾಂತಂದರೆ ಆ ಪ್ಲೇಟ್ ಆಫ್ ಚಿಕನ್ನ ತಿನ್ನಲಿಕ್ಕೆ ಫ್ರೆಂಡ್ಸ್ ಜೊತೆಗೆ ಹೋಗ್ತಕ್ಕಂಥದ್ದು. ಕ್ವಶನ್ ನಂಬರ್ 2, ಇನ್ ದ 3rd paragraph ಕಪಿಲ್ ಸೇಸ್ ಹಿಸ್ ನೇಬರ್ಸ್ ಲೇಡಿ ಗ್ರೀವ್ ಟ್ರೀಸ್.
ಮೂರನೇ ಪ್ಯಾರಾಗ್ರಾಫ್ನಲ್ಲಿ ಕಪಿಲ್ ಅವರು ಹೇಳ್ತಾರೆ ಅವರ ನೇಬರ್ಸ್ ಲೇಡಿ ಅಂದರೆ ಇವರ ಸುತ್ತಮುತ್ತಲು ಅಥವಾ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಲೇಡಿಯವರು ಮರಗಳನ್ನ ಬೆಳೆಸಿದ್ರು. ವಾಟ್ ವೇರ್ ದ ಟೂ ಟ್ರೀಸ್ ಗ್ರೋನ್ ದೇರ್? ಹಾಗಾದರೆ ಎರಡು ರೀತಿಯಾಗಿರ್ತಕ್ಕಂಥ ಮರಗಳನ್ನ ಬೆಳೆಸಿದ್ರು ಅಂತ ಇದೆ. ಹಾಗಾದರೆ ಎರಡೂ ರೀತಿಯ ಮರಗಳು ಯಾವುವು ಅಂತಂದರೆ ಇಲ್ಲಿ ಆನ್ಸರ್ ಕಪಿಲ್ಸ್ ನೇಬರ್ಸ್ ಲೇಡಿ ಗ್ರೀವ್ ಪಪಾಯ ಆ್ಯಂಡ್ ಪಾಮಿಗ್ರಾನೇಟ್ ಟ್ರೀಸ್. ಪಪಾಯ ಮರಗಳನ್ನ ಮತ್ತು ದಾಳಿಂಬೆ ಮರಗಳನ್ನು ಬೆಳೆಸಿದ್ರು. ಕ್ವಶನ್ ನಂಬರ್ 3, ಹೌ ಡಿಡ್ ಕಪಿಲ್ ಆ್ಯಂಡ್ ಹೀಸ್ ಫ್ರೆಂಡ್ಸ್ ಸ್ಪೆಂಡ್ ಮೋಸ್ಟ್ ಆಫ್ ದೇರ್ ಟೈಮ್ ಇನ್ ದೇರ್ ಚೈಲ್ಡ್ಹುಡ್? ತಮ್ಮ ಬಾಲ್ಯ ಜೀವನದಲ್ಲಿ ಹೆಚ್ಚಿನ ಸಮಯವನ್ನು ಯಾವುದರಲ್ಲಿ ಕಳೀತಾ ಇದ್ದರು ಕಪಿಲ್ ಮತ್ತು ಅವನ ಫ್ರೆಂಡ್ಸ್? ಆನ್ಸರ್ ಕಪಿಲ್ ಆ್ಯಂಡ್ ಹೀಸ್ ಫ್ರೆಂಡ್ಸ್ ಸ್ಪೆಂಟ್ ಮೋಸ್ಟ್ ಆಫ್ ದೇರ್ ಟೈಮ್ ಇನ್ ಪ್ಲಾನಿಂಗ್ ಹೌ ಟು ಗೆಟ್ ಇನ್ ಟು ದ ಗಾರ್ಡನ್ ಆಫ್ ಹೀಸ್ ನೇಬರ್ಸ್ ಲೇಡಿ ಆ್ಯಂಡ್ ಪಿಕ್ ದ ಫ್ರೂಟ್ಸ್ ಆಫ್ ದ ಟ್ರೀಸ್. ಹೆಚ್ಚಿನ ಸಮಯವನ್ನು ಯಾವುದರಲ್ಲಿ ಕಳೀತಾ ಇದ್ದಾರೆ ಅಂತಂದರೆ ಇಲ್ಲಿ ಪ್ಲ್ಯಾನ್ ಮಾಡೋದರಲ್ಲಿ, ಹೇಗೆ ಆ ನೇಬರ್ಸ್ ಲೇಡಿಯವರ ಗಾರ್ಡನಲ್ಲಿ ಹೋಗ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಹಣ್ಣುಗಳನ್ನ ಹೇಗೆ ಕೀಳಬೇಕು ಅನ್ನೋದರಲ್ಲೇ ಹೆಚ್ಚಿನ ಸಮಯವನ್ನು ಕಳೀತಾ ಇದ್ದರು. ಕ್ವಶನ್ ನಂಬರ್ 4, ವಾಟ್ ಹ್ಯಾಡ್ ಕಪಿಲ್ ಡನ್ ದ್ಯಾಟ್ ಹಿ ಹ್ಯಾಡ್ ಟು ಸಿಟ್ ಸ್ಟಿಲ್ ಫಾರ್ 2 hours? ಒಂದು ಮರದ ಮೇಲೇ, ಆ ಪಪಾಯ ಮರದ ಮೇಲೇ ಸುಮಾರು 2 ಗಂಟೆಗಳವರೆಗೆ ಕುಳಿತುಕೊಳ್ಳುವಂತೆ ಆಗ್ತದೆ ಅಲ್ಲೇ. ಯಾಕೆ ಆ ಥರ ಆಯಿತು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ವೆನ್ ಕಪಿಲ್ ಆ್ಯಂಡ್ ಹೀಸ್ ಫ್ರೆಂಡ್ಸ್ ಹ್ಯಾಡ್ ಕ್ಲೈಮ್ಡ್ ಓವರ್ ದ ವಾಲ್ ಆ್ಯಂಡ್ ವೇರ್ ಪರ್ಚ್ಡ್ ಆನ್ ದ ಟ್ರೀ. ಅಲ್ಲಿರ್ತಕ್ಕಂತಹ ಈ ಪಪಾಯ ಹಣ್ಣುಗಳನ್ನ ಕೀಳಲಿಕ್ಕೆ ಮರದ ಮೇಲೇ ಹೋಗ್ತಾರೆ, ಮರ ಹತ್ತಿರ್ತಾರೆ, ಪಪಾಯ ಟ್ರೀನ ಹತ್ತಿರ್ತಾರೆ. ದ ಲೇಡಿ ವಾಸ್ ಎಂಟರ್ಟೈನಿಂಗ್ ಹರ್ ಗೆಸ್ಟ್ಸ್. ಅಟ್ ದ ಸೇಮ್ ಟೈಮ್ ಆ ನೇಬರ್ಸ್ ಲೇಡಿ ಅವರ ಮನೆಗೆ ಒಂದಿಷ್ಟು ಗೆಸ್ಟ್ಗಳು ಬಂದಿರ್ತಾರೆ. ಅವರು ಬಂದು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಅವ್ರನ್ನ ಎಂಟರ್ಟೈನ್ಮೆಂಟ್ ಮಾಡೋ ಸಲುವಾಗಿ ಆ ಗೆಸ್ಟ್ಗಳಿಗೆ ಫಾರ್ ಟೀ ರೈಟ್ ಅಂಡರ್ ದ ಟ್ರೀ, ಸರಿಯಾಗಿ ಆ ಮರದ ಕೆಳಗಡೆ ಕುಂತ್ಕೊಂಡು ಅವರು ಟೀ ಕುಡ್ಕೊಂಡು ದೇ ಆರ್ ಎಂಟರ್ಟೈನಿಂಗ್ ದೆಮ್ಸೆಲ್ವ್ಸ್, ಅವರಷ್ಟಿಗೆ ಅವರು ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತಾರೆ. ಇವನಿಗೆ ಕೆಳಗಿಳಿಯೋಕ್ಕೂ ಬರೋದಿಲ್ಲ, ಇಳಿದ್ರಲ್ಲಿ ಸಿಕ್ಕಾಕೊಳ್ತೀನಿ ಅಂತಕ್ಕಂತಹ ಭಯ ಇರೋದರಿಂದ ಹಿ ಸ್ಯಾಟ್, ಇಲ್ಲಿ ಆ ಮರದ ಮೇಲೆ ನಿಯರ್ಲಿ 2 hours ಆಗುವಷ್ಟಲ್ಲೇ ಕುಳಿತುಕೊಳ್ತಾರೆ ಕಪಿಲ್ ದೇವ್. ಸೊ ಹಿ ಹ್ಯಾಡ್ ಟು ಸಿಟ್ ಸ್ಟಿಲ್ ಫಾರ್ 2 hours. ಕ್ವಶನ್ ನಂಬರ್ 5, ವಾಟ್ ಡಿಸ್ಕವರಿ ಡಿಡ್ ಕಪಿಲ್ ಮೇಕ್ ಬೈ ಸಿಟ್ಟಿಂಗ್ ಆನ್ ದ ಪಪಾಯ ಟ್ರೀ? 2 hours ಆಗುವಷ್ಟು ಮರದ ಮೇಲೆ ಕುಂತ್ಕೊಂಡಿರ್ತಾರಲ್ಲ, ಅಲ್ಲೇ ಇರ್ತಾರಲ್ಲ, ಅಲ್ಲಿ ಇವರಿಗೆ ಒಂದು ಹೊಸದಾಗಿರ್ತಕ್ಕಂಥ ವಿಷಯ ತಿಳಿತದೆ. ಆ ವಿಷಯ ಏನಂತಂದರೆ ಇಲ್ಲಿ ಕಪಿಲ್ ಡಿಸ್ಕವರ್ಡ್ ದ್ಯಾಟ್ ರ್ಯಾಶ್ ದ್ಯಾಟ್ ಪಪಾಯ ಸ್ಯಾಪ್ ಕ್ಯಾನ್ ಕಾಸ್. ಈ ಪಪಾಯ ಹಣ್ಣುಗಳಿಂದ, ಆ ಮರಗಳಿಂದ ಬರ್ತಕ್ಕಂಥ ಒಂದು ರೀತಿಯಾಗಿರ್ತಕ್ಕಂತಹ ರಸ ನಮ್ಮ ಬಾಡಿಗೆ ಏನಾದರೂ ಟಚ್ ಆದರೆ, ನಮ್ಮ ಸ್ಕಿನ್ಗೆ ಏನಾದರೂ ಟಚ್ ಆದರೆ ಅದರಿಂದ ರ್ಯಾಷಸ್ಗಳಾಗ್ತವೆ ಅಂತಕ್ಕಂಥದ್ದು ಆವಾಗ ತಿಳಿದುಕೊಂಡಿರ್ತಕ್ಕಂಥದ್ದು, ಅವಾಗ ಅರ್ಥ ಆಗ್ತದೆ. ರ್ಯಾಷಸ್ ಅಂತಂದರೆ ಸಣ್ಣ ಸಣ್ಣ ಗುಳಿಗಳು ಎದ್ದೇಳ್ತವೆ. ವಿದ್ಯಾರ್ಥಿಗಳಿಗೆ ಮಾವಿನ ಹಣ್ಣುಗಳನ್ನು ತಿನ್ನಬೇಕಾದ್ರೆ, ಈ ಪಪಾಯ ಹಣ್ಣನ್ನು ತಿನ್ನಬೇಕಾದ್ರೆ ಈ ರೀತಿಯಾಗಿರ್ತಕ್ಕಂಥ ಅನುಭವ ತಮಗೂ ಕೂಡ ಆಗಿರ್ತದೆ. ಕ್ವಶನ್ ನಂಬರ್ 6, ಸಿ ಕೌಂಟೆಡ್ ದಮ್ ಎವ್ರಿ ಡೇ. ಅವಳು ಅವುಗಳನ್ನು ಪ್ರತಿದಿನ ಲೆಕ್ಕ ಮಾಡ್ತಿದ್ದಳು ಅಂತ, ಕೌಂಟ್ ಮಾಡ್ತಿದ್ದಳು, ಎಣಿಕೆ ಮಾಡ್ತಿದ್ದಳು. ಅವಳು ಅಂತಂದರೆ ಇಲ್ಲಿ ನೇಬರ್ಸ್ ಲೇಡಿ. ವಾಟ್ ಡಿಡ್ ದ ಲೇಡಿ ಕೌಂಟ್ ಎವ್ರಿ ಡೇ? ಹಾಗಾದರೆ ಪ್ರತಿದಿನ ಏನನ್ನು ಕೌಂಟ್ ಮಾಡ್ತಿದ್ದಳು? ವೈ, ಯಾಕೆ ಕೌಂಟ್ ಮಾಡ್ತಿದ್ಲು ಅಂತಕ್ಕಂಥ ಪ್ರಶ್ನೆ. ಬ್ರ್ಯಾಕೆಟ್ನಲ್ಲಿ ನೋಡಿರಿ, ಐ ಗಾಟ್ ಇವನ್ ದ ನೆಕ್ಸ್ಟ್ ಡೇ. ವಾಟ್ ಡಸ್ ದಿಸ್ ಮೀನ್? ವಾಟ್ ಡಸ್ ದಿಸ್ ಟೆಲ್ಸ್ ಅಸ್ ಅಬೌಟ್ ಕಪಿಲ್ ಅಂತ ಪ್ರಶ್ನೆ ಐತೆ. ದ ಲೇಡಿ ಕೌಂಟೆಡ್ ಪಾಮೆಗ್ರಾನೇಟ್ಸ್ ಆನ್ ದ ಟ್ರೀ ಎವ್ರಿ ಡೇ. ಪಾಮೆಗ್ರಾನೇಟ್ಸ್ ಎಷ್ಟಿದಾವಂತ ಪ್ರತಿದಿನ ಎಣಿಕೆ ಮಾಡ್ತಾಯಿದ್ರು. ಯಾಕಂತಂದರೆ ಅಲ್ಲಿ ಬಿಕಾಸ್ ಈ ನ್ಯೂ ದ್ಯಾಟ್ ಕಪಿಲ್ ಆ್ಯಂಡ್ ಈಸ್ ಫ್ರೆಂಡ್ಸ್ ಮೇಕ್ ಪ್ಲಗ್ ದ ಫ್ರೂಟ್. ಯಾಕೆ ಅವುಗಳನ್ನ ಕೌಂಟ್ ಮಾಡ್ತಾಯಿದ್ದಾರೆ ಅಂತಂದರೆ ಇಲ್ಲಿ ಕಪಿಲ್ ಮತ್ತು ಅವನ ಫ್ರೆಂಡ್ಸು ಸೇರಿ ಹೆಂಗಾದ್ರೂ ಮಾಡಿ ಹಣ್ಣುಗಳನ್ನ ಕೀಳ್ತಾರೆ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಪ್ರತಿದಿನ ಅವುಗಳನ್ನ ಕೌಂಟ್ ಮಾಡ್ತಾಯಿದ್ರು. ಚೆಕ್ ಯುವರ್ ಕಾಂಪ್ರಿಹೆನ್ಷನ್ ನಂಬರ್ 3, ಅದರಲ್ಲಿ ಸೇರುವ ರೆಸ್ಪಾನ್ಸಸ್ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇರ್ತಕ್ಕಂಥದ್ದು. ವಿದ್ಯಾರ್ಥಿಗಳಲ್ಲಿ ಮುಂದಿನ ಪಾಠಗಳಿಗೆ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಇದೇ ರೀತಿಯಾಗಿ ಚರ್ಚೆ ಮಾಡೋದರಿಂದ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಾಧ್ಯ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತಕ್ಕಂಥದ್ದು ನಮ್ಮ ಒಂದು ಮನವಿ. ಚೆಕ್ ಯುವರ್ ಕಾಂಪ್ರಿಹೆನ್ಷನ್ ನಂಬರ್ 3ನಲ್ಲಿ ಫಸ್ಟ್ ಕ್ವಶನ್, ವಾಟ್ ನಾಟಿ ಥಿಂಗ್ಸ್ ಡಸ್ ಕಪಿಲ್ ನ್ಯಾರೇಟ್ ಇನ್ ದ 7th ಪ್ಯಾರಾಗ್ರಾಫ್? 5th ಮತ್ತು 7th ಪ್ಯಾರಾಗ್ರಾಫ್ನಲ್ಲಿ ಅವರು ಮಾಡಲ್ಪಟ್ಟಿರ್ತಕ್ಕಂತಹ ನಾಟಿ ಬಿಹೇವಿಯರ್ಸ್ಗಳು ಯಾವುವು ಅನ್ನೋದನ್ನು ನ್ಯಾರೇಟ್ ಅಂತಂದರೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ಪ್ರಶ್ನೆ. ಕಪಿಲ್ ನ್ಯಾರೇಟ್ಸ್ ಅಬೌಟ್ ಹೀಸ್ ರೈಡಿಂಗ್ ದ ಪೊಲೀಸ್ ಹಾರ್ಸಸ್ that were left in the huge open green areas to ಗೇಜ್ ಅಂತಂದರೆ ಮೇವನ್ನು ಮೇಯ್ತಕ್ಕಂತಹ ಪೊಲೀಸ್ ಹಾರ್ಸ್ಗಳನ್ನು ಪೊಲೀಸರಿಗೆ ಗೊತ್ತಾಗಲಾರ್ದಂಗೆ ಅವುಗಳನ್ನ ರೈಡ್ ಮಾಡ್ತಕ್ಕಂಥದ್ದನ್ನು ಯಾವುದೋ ಒಂದು ನಾಟಿ ಬಿಹೇವಿಯರನ್ನು ಪ್ಯಾರಾಗ್ರಾಫ್ ನಂಬರ್ 7ನಲ್ಲಿ ನಿಮಗಿಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಕ್ವಶನ್ ನಂಬರ್ 2, ನೋ ಬಡಿ ವುಡ್ ಹ್ಯಾವ್ ನೋಟಿಸ್ಡ್ ಎಕ್ಸೆಪ್ಟ್ ಫಾರ್ ದ್ಯಾಟ್ ಫ್ಯಾಕ್ಟ್ ದ್ಯಾಟ್ ಐ ಬಿಟ್ ಆಫ್ ಮೋರ್ ದ್ಯಾನ್ ಐ ವುಡ್ ಚ್ಯೂ. ವಾಟ್ ಈಸ್ ದ ಇನ್ಸಿಡೆಂಟ್ ಡಿಸ್ಕ್ರೈಬ್ ಹಿಯರ್? ಹಾಗಾದರೆ ಈ ಒಂದು ಪ್ರಶ್ನೆ ನೋಡೋದಾದರೆ ಇಲ್ಲಿ ಯಾವ ಒಂದು ಘಟನೆಯನ್ನು ವಿವರಿಸ್ತದೆ ಅಂತಂದರೆ ಇಲ್ಲಿ ಆನ್ಸರ್ ಕಪಿಲ್ ಆ್ಯಂಡ್ ಹೀಸ್ ಫ್ರೆಂಡ್ಸ್ ಬಿಕೇಮ್ ಮೋರ್ ಕರೇಜಿಯಸ್. ಅವರು ಒಂದು ಸ್ವಲ್ಪ ಧೈರ್ಯವಂತರಾಗ್ತಾರೆ. ಆ್ಯಂಡ್ ವೆಂಚರ್ಡ್ ಔಟ್ ಆಫ್ ದ ಫೆನ್ಸ್ಡ್ ಏರಿಯಾ ವಿತ್ ದ ಹಾರ್ಸಸ್. ಆ ಪೊಲೀಸ್ ಹಾರ್ಸ್ಗಳನ್ನ ಫೆನ್ಸ್ ಏನು ಹಾಕಿರ್ತಾರಲ್ಲ ಬೇಲಿಗಳನ್ನು ಜಂಪ್ ಮಾಡಿಸ್ಕೊಂಡು ಹೊರಗಡೆ ತರ್ತಕ್ಕಂತಹ ಒಂದು ಧೈರ್ಯವನ್ನು ಬೆಳೆಸ್ಕೊಂಡಿರ್ತಾರೆ.
ಪೊಲೀಸ್ ಹಾರ್ಸಸ್ ಅಂತಂದರೆ ಸಾಮಾನ್ಯವಾಗಿರ್ತಕ್ಕಂಥ ಕುದುರೆಗಳ ಥರ ಇರೋದು. ದೇ ಆರ್ ವೆರಿ ಸ್ಟ್ರಾಂಗ್. ಒನ್ಸ್ ಹಿ ಹ್ಯಾಡ್ ಟೇಕನ್ ದ ಹಾರ್ಸ್ ಟು ಹಿಸ್ ಹೋಮ್, ಒಂದು ಕುದುರೆನ ಮನೆಗೆ ತೊಗೊಂಡು ಬಂದುಬಿಡ್ತಾರೆ. ಬಟ್ ಹಿ ಕುಡಂಟ್ ಎಂಟರ್ ದ ಹೌಸ್. ಯಾಕಂತಂದರೆ ಇಲ್ಲಿ ಆ್ಯಸ್ ದ ಡೋರ್ ವಾಸ್ ಸ್ಮಾಲ್. ಇವ್ರು ತಂದಿರ್ತಕ್ಕಂಥ ಕುದುರೆ ಅವ್ರ ಮನೆಗಿರ್ತಕ್ಕಂಥ ಡೋರ್ಗಿಂತ ಎತ್ತರವಾಗಿರೋದರಿಂದ ಬ್ಯಾಕ್ ಆಫ್ ಹಿಸ್ ಹೋಮ್, ಅಲ್ಲಿ ಕಟ್ಟಿ ಅದನ್ನು ತಮ್ಮ ಮನೇಲಿ ಇಟ್ಕೋಬೇಕಂದಿರ್ತಕ್ಕಂಥ ಕಪಿಲ್ ದೇವ್ ಮನೆಗೆ ತಂದರೂ ಕೂಡ ಅದನ್ನು ಒಳಗಡೆ ತರೋಕ್ಕಾಗೋದಿಲ್ಲ. ಬಿಕಾಸ್ ಅವ್ರ ಡೋರ್ ಸ್ಮಾಲ್ ಆಗಿರ್ತದೆ. ಆ ಪೊಲೀಸ್ ಹಾರ್ಸಸ್ ಸಚ್ ಎ ಹ್ಯೂಜ್ ಹಾರ್ಸಸ್ ಅವೆಲ್ಲ. ಕ್ವೆಶನ್ ನಂಬರ್ 3, ವಾಟ್ ಡಸ್ ಕಪಿಲ್ ಸೇ ಹಿ ಬಿಟ್ ಆಫ್ ಮೋರ್ ದ್ಯಾನ್ ಹಿ ಕುಡ್ ಚೀವ್? ಆನ್ಸರ್, once Kapil decided to take a horse home, but he could not, as the door was small. His father caught him and discouraged to ride horse again. So he said that. ಈ ರೀತಿಯಾಗಿ ಕಪಿಲ್ ದೇವ್ ಹೇಳ್ತಾರೆ. ಕ್ವೆಶನ್ ನಂಬರ್ 4, ಹೌ ಡಿಡ್ ಕಪಿಲ್ಸ್ ಫಾದರ್ ರಿಯಾಕ್ಟ್ ಟು ಹಿಸ್ ಎಸ್ಕೇಪಡ್? ಆನ್ಸರ್, ಕಪಿಲ್ಸ್ ಫಾದರ್ ಡಿಸ್ಕರೇಜ್ಡ್ ಹಿಮ್ ನಾಟ್ ಟು ರೈಡ್ ದ ಹಾರ್ಸ್. ಕ್ವೆಶನ್ ನಂಬರ್ 5, ವಾಟ್ ವೇರ್ ದ ಗೇಮ್ಸ್ ಆಫರ್ಡ್ ಇನ್ ದ ಲೋಕಲ್ ಸ್ಕೂಲ್ ವೇರ್ ಕಪಿಲ್ ವಾಸ್ ಸ್ಟಡಿಂಗ್? ಕಪಿಲ್ ಅವರು ಓದ್ತಾ ಇರ್ತಕ್ಕಂಥ ಶಾಲೆಯಲ್ಲಿ ಯಾವ್ಯಾವ ಆಟಗಳನ್ನು ಅಲ್ಲಿ ಪರಿಚಯಿಸ್ತಾ ಇದ್ರು ಅಥವಾ ಆಡಿಸ್ತಾ ಇದ್ರು ಅಂತಂದರೆ ಇಲ್ಲಿ ಆನ್ಸರ್, ದ ಗೇಮ್ಸ್ ಆಫರ್ಡ್ ಇನ್ ದ ಕಪಿಲ್ ಸ್ಕೂಲ್ ವೇರ್ ಬಾಸ್ಕೆಟ್ಬಾಲ್, ಫುಟ್ಬಾಲ್, ಟೇಬಲ್ ಟೆನ್ನಿಸ್ ಆ್ಯಂಡ್ ಹಾಕಿ. ಕ್ವೆಶನ್ ನಂಬರ್ 6, ವಿಚ್ ಗೇಮ್ ವಾಸ್ ಕಪಿಲ್ ಫೇರ್ಲಿ ಗುಡ್ ಡ್ಯೂರಿಂಗ್ ಈಸ್ ಸ್ಕೂಲ್ ಡೇಸ್? ಶಾಲಾ ಅವಧಿಗಳಲ್ಲಿ, ಶಾಲಾ ದಿನಗಳಲ್ಲಿ ಓದ್ತಾ ಇರೋ ಸಮಯದಲ್ಲಿ ಯಾವ ಆಟದಲ್ಲಿ ಬಹಳಷ್ಟು ಚೆನ್ನಾಗಿ ಆಡ್ತಿದ್ರು ಅಂತಕ್ಕಂಥ ಪ್ರಶ್ನೆಗೆ ಕಪಿಲ್ ವಾಸ್ ಫೇರ್ಲಿ ಗುಡ್ ಆಟ್ ಆಲ್ ದ ಗೇಮ್ಸ್ ಎಕ್ಸೆಪ್ಷನಲಿ ಗುಡ್ ಆಟ್ ಅಥ್ಲೆಟಿಕ್ಸ್ ಡ್ಯೂರಿಂಗ್ ಈಸ್ ಸ್ಕೂಲ್ ಡೇಸ್. ಎಲ್ಲ ಆಟಗಳನ್ನು ಚೆನ್ನಾಗಿ ಆಡ್ತಿದ್ರು. ಅದರಲ್ಲಿ ಅಥ್ಲೆಟಿಕ್ಸ್ಗಳಲ್ಲಿ ಒಂದು ರೀತಿಯಾಗಿರ್ತಕ್ಕಂತಹ ಇನ್ನೂ ಉತ್ತಮವಾಗಿ ಆಟವನ್ನು ಆಡ್ತಾಯಿದ್ರು. ಕ್ವೆಶನ್ ನಂಬರ್ 7, ದಟ್ ಈಸ್ ಅ ಡಿಸಿಷನ್ ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ದೆಮ್ ಫಾರ್ ಆ್ಯಸ್ ದೇ ಅನ್ಕಾನ್ಷಿಯಸ್ಲಿ ಇಂಟ್ರೊಡ್ಯೂಸ್ಡ್ ಮೀ ಟು ದ ಗೇಮ್ ಫಾರ್ ವಿಚ್ ಐ ವಾಸ್ ಮೇಡ್. ವಾಟ್ ವಾಸ್ ದ ಡಿಸಿಷನ್? ಇಲ್ಲಿ ಅವನ ಫ್ರೆಂಡ್ಸ್ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಅನ್ನೋವಿಂಗ್ಲಿ ಇವನಿಗೆ ತಿಳಿಲಾರ್ದಂಗೆ ಇವನಿಗೆ ಕನ್ವಿನ್ಸ್ ಮಾಡಿ ಕಪಿಲ್ ದೇವ್ ಅವರಿಗೆ ಫ್ರಮ್ ಫುಟ್ಬಾಲ್ ಟು ಕ್ರಿಕೆಟ್ ಆಟಕ್ಕೆ ಇವರನ್ನು ಚೇಂಜ್ ಮಾಡ್ತಾರಂತ, ಬದಲಾಯಿಸ್ತಾರೆ ಅಂತ. ಅದೇ ಆನ್ಸರ್ ಇಲ್ಲಿ ದ ಡಿಸಿಷನ್ ವಾಸ್ ಟು ಚೇಂಜ್ ಈಸ್ ಗೇಮ್ ಫ್ರಮ್ ಫುಟ್ಬಾಲ್ ಟು ಕ್ರಿಕೆಟ್. ಕ್ವೆಶನ್ ನಂಬರ್ 8 ಆ್ಯಂಡ್ ಲಾಸ್ಟ್, ಬಟ್ ಇಟ್ ವಾಸ್ ಆಲ್ ಮಿಯರ್ಲಿ ಫನ್ ಟು ಸ್ಟಾರ್ಟ್ ವಿತ್. ವಾಟ್ ಈಸ್ ಕಪಿಲ್ ಟಾಕಿಂಗ್ ಅಬೌಟ್? ಡೂ ಯು ಥಿಂಕ್ ಕ್ರಿಕೆಟ್ ರಿಮೇನ್ಡ್ ಮಿಯರ್ಲಿ ಫನ್ ಫಾರ್ ಹಿಮ್ ಫಾರ್ ಎವರ್? ಏನೋ ಒಂದು ಸ್ವಲ್ಪ ಫನ್ನು, ಮೋಜಿಗಾಗಿ ಆಡ್ತಕ್ಕಂಥ ಕ್ರಿಕೆಟ್ ಆಟವನ್ನು ಆಡ್ತಕ್ಕಂತಹ ಕಪಿಲ್ ದೇವ್ ಅವರು ನಿಜವಾಗಲೂ ಆ ಕ್ರಿಕೆಟ್ ಅವರಿಗೆ ಕೇವಲ ಬರೀ ಫನ್ಗಾಗಿ ಮಾತ್ರ ಉಳ್ಕೊತ ಅಂತಕ್ಕಂಥ ಪ್ರಶ್ನೆ. ಆನ್ಸರ್, ನೋ. ಅದವರಿಗೆ ಬರೀ ಫನ್ಗಾಗಿ ಪ್ರಾರಂಭ ಮಾಡಿರ್ತಕ್ಕಂಥ ಕ್ರಿಕೆಟ್ ಆಟ, ಆ ಫನ್ ಹೋಗಿ ಅವರಿಗೆ ಪ್ರೊಫೆಷನ್ ಆಗ್ತದೆ. ಆ ಕ್ರಿಕೆಟ್ ಆಟ ಅವರಿಗೆ ವೃತ್ತಿ ಬದುಕಾಗ್ತದೆ. ಅದರದೇ ಮಹಾನ್ ಸಾಧನೆಯನ್ನು ಮಾಡಿರ್ತಕ್ಕಂತಹ ಕಪಿಲ್ ದೇವ್. ಆನ್ಸರ್, ನೋ, ಐ ಡೋಂಟ್ ಥಿಂಕ್ ದ್ಯಾಟ್ ಕ್ರಿಕೆಟ್ ರಿಮೇನ್ಡ್ ಮಿಯರ್ಲಿ ಫನ್ ಫಾರ್ ಕಪಿಲ್ ಫಾರ್ ಎವರ್ ಬಿಕಾಸ್ ಹಿ ಬಿಕೇಮ್ ಅ ಸಕ್ಸಸ್ಫುಲ್ ಪ್ರೊಫೆಷನಲ್ ಕ್ರಿಕೆಟ್ ಪ್ಲೇಯರ್. ಅದು ಬರೀ ಫನ್ಗಾಗಿ ಮಾತ್ರ ಆಡ್ತಕ್ಕಂಥ ಆಟ ಆಗಿರೋದಿಲ್ಲ, ಅದು ಅವರ ವೃತ್ತಿ ಜೀವನ ಆಗ್ತದೆ. ವಿಡಿಯೋ ಪಾಠವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಫಾರ್ more videos. Thank you and good luck.